ಹಾಯ್ ನಮಸ್ಕಾರ. ನಾನು ವಿ ಎಸ್ ಲಕ್ಷ್ಮಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಕೆಲವು ಮಾತುಗಳನ್ನ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಇನ್ನೂ ಯೂಟ್ಯೂಬ್ ಬಗ್ಗೆ ಏನಂದರೆ ಏನು ಗೊತ್ತಿಲ್ಲ. ನಾನು ಚೆನ್ನಾಗಿ ಕುಕ್ಕಿಂಗ್ ಮಾಡೋದ್ರಿಂದ ನನಗೊಂದು ಆಸೆ, ಕುಕ್ಕಿಂಗ್ ವೀಡಿಯೋಸ್ನ ಮಾಡಿ ನಾನು ತೋರಿಸ್ಕೊಡ್ಬೇಕು ನನಗೇನು ಬರುತ್ತೆ ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಈಗ ಸದ್ಯಕ್ಕೆ ಕುಕ್ಕಿಂಗ್ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ನನಗೂ ಒಂದು ಖುಷಿ ಆಗ್ತಿದೆ. ನನ್ನನ್ನು ಫಾಲೋ ಮಾಡೋರು ಏನೋ ಸ್ವಲ್ಪ ಜನ ಆದರೂ ಇದ್ದಾರಲ್ಲ ಅನ್ನೋದು ಒಂದು ಖುಷಿಯಿಂದ ನಾನು ಈ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಇನ್ನು ಮುಂದೆ ನೀವು ಇದೇ ರೀತಿ ನನಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡಬೇಕಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ಎಲ್ಲರಿಗೂ ಬಾಯಿನಲ್ಲಿ ನೀರು ಊರು ಬರುತ್ತೆ. ಯಾವಾಗಲೂ ಬಿರಿಯಾನಿ ಅಂದರೆ ಎಂಥವ್ರಿಗೂ ತಿನ್ನಬೇಕನ್ಸುತ್ತೆ. ಎಸ್ಪೆಷಲಿ ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ ಅಂದರೆ. ಎಲ್ಲರಿಗೂ ಹಾಗೇನೇ, ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಬಿರಿಯಾನಿ ಅಂದರೆ ಎಂಥವ್ರಿಗೂ ಇಷ್ಟ ಆಗೇ ಆಗುತ್ತೆ. ನಾನಿವತ್ತು ಅದಕ್ಕೆ ಚಿಕನ್ ತಂದಿದ್ರು, ಅದಕ್ಕೆ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಮೊಗ್ಗು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಪಲಾವ್ ಐಟಮ್ ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಸೈಜಲ್ಲಿ ಒಂದೆರಡು ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ನಾನಿವಾಗ ಒಂದು 2 ಗ್ಲಾಸಷ್ಟು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ನಾನು ತಯಾರಿಸ್ಕೊಂಡಿದ್ದೀನಿ. ಈಗ ಈ ಪೇಸ್ಟ್ ಬಂದು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಸೇರಿ ರುಬ್ಬಿಟ್ಟು ಆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆನಲ್ಲೆಲ್ಲ ಹುರ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಮಸಾಲೆನ. ಈ ಬಿರಿಯಾನಿ ಅಂತೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಅದು ನಾವು ಇವಾಗ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿ ತಿಂದರೆ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು 2 ಮೀಡಿಯಮ್ ಸೈಜ್ ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಬಿಟ್ಟಿದ್ದೆ. ನಾನು ಅದನ್ನ ಹೆಚ್ಚಿರಲಿಲ್ಲ. ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗೂ ಇರುತ್ತೆ, ನಮಗೆ ಬೇಗನೂ ಬಾಡಿಸ್ಕೊಳ್ಬೋದಾಗುತ್ತೆ. ಇವಾಗ ನಾನು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಈಗ ಇದೇನು ನಾನು ಪೌಡ್ರ್ ಹಾಕ್ತಾಯಿದ್ದೀನಿ, ಇದು ಬಿರಿಯಾನಿ ಮಸಾಲೆ ಪೌಡ್ರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಅಂತ ನಾನು ಇನ್ನೊಂದು ಸತಿ ವೀಡಿಯೋದಲ್ಲಿ ಅದನ್ನು ಸಪ್ರೇಟಾಗಿ ತೋರಿಸ್ಕೊಡ್ತೀನಿ. ನಮ್ಮ ಗರಂ ಮಸಾಲೆ ಏನು ನಾನು ಯೂಸ್ ಮಾಡೋದಿಲ್ಲ ಹೊರಗಡೆದು, ನಾನು ಮನೆಯಲ್ಲೇ ಮನೆಯಲ್ಲೇ ಮಾಡಿಕೊಂಡು ನಾನು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡಿದ್ದ ನಂತರ ಇವಾಗ ನಾನು ಚಿಕನ್ ಅರ್ಧ ಅವರ್ ಮುಂಚೆ ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು, ಖಾರ ಎಲ್ಲ ಹಾಕಿ, ಮೊಸರು ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಅರ್ಧ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವಾಗ ಅದು ಅರ್ಧ ಅವರ್ ಆದಮೇಲೆ ಇವಾಗ ನಾನು ಈ ಚಿಕನ್ನ ಈ ಮಸಾಲೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ತಿರುಗಿಸ್ಕೊಳ್ಬೇಕಾಗತ್ತೆ. ಮಸಾಲೆ ಎಲ್ಲನೂ ಅದಕ್ಕೆ ಸೇರಿಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನೋಡಿ, ನನಗಂತೂ ಬಿರಿಯಾನಿ ಇಷ್ಟ ತುಂಬ. ನಿಮಗೆ ಇಷ್ಟನಾ ಅಂತ ನನಗೆ ತಿಳಿಸಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಉಪ್ಪು ನಾನಿವಾಗ 2 ಗ್ಲಾಸ್ ಅನ್ನ ಮಾಡೋದ್ರಿಂದ ನಾನು ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ. ಇವಾಗ ಅದನ್ನ ಒಂದು 10 ನಿಮಿಷ ತಟ್ಟೆ ಮುಚ್ಚಿಟ್ಟು ನಾವು ಹಬೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿರೋ ನೀರೆಲ್ಲ ಬಿಟ್ಟು ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಆವಾಗ ನಮಗೆ ಚಿಕನ್ ಸಹನೂ ನಮಗೆ ಅಕ್ಕಿ ಹಾಕಿದ್ಮೇಲೆ ಸಪ್ಪೆ ಬರೋದಿಲ್ಲ. ಚೆನ್ನಾಗಿ ಅದಕ್ಕೆಲ್ಲನೂ ಚಿಕನ್ಗೆ ಖಾರ ಹಿಡ್ಕೊಂಡಿರುತ್ತೆ. ಹಂಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಬೆಂದಿದ ನಂತರ ಒಂದು 4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ಅಂತ ನಾನು
ಸುಮಾರು ವೀಡಿಯೋಲಿ ಹೇಳಿದ್ದೀನಿ. ಅದೇ ರೀತಿ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಒಂದು ಅರ್ಧ ಅಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಒಂದು ತಟ್ಟೆ ಮುಚ್ಚಿಟ್ಟು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಮಸಾಲೆ ಎಲ್ಲ ಕುದ್ದಿದೆ. ಇವಾಗ ಈ ಟೈಮ್ನಲ್ಲಿ ನಾನು ಏನು ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಅರ್ಧ ಅವರ್ ಮುಂಚೆ, ಆ ಅಕ್ಕಿನ ನಾನಿವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬಾಸ್ಮತಿ ರೈಸ್ ಏನೂ ಹಾಕ್ಕೊಂಡಿಲ್ಲ, ನಾನು ಮಾಮೂಲಿ ರೆಗ್ಯುಲರ್ ರೈಸನ್ನೇ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಚೆನ್ನಾಗಿ ಬರುತ್ತೆ. ರೈಸ್ನ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ, ಅದರಲ್ಲೇ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಅಕ್ಕಿ ಹಾಕ್ಕೊಂಡಿದ್ದ ನಂತರ ಎಲ್ಲ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಅದು ಒಂದು ಕುದಿ ಬರುವಾಗ ನಾವು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಆವಾಗ ನಮಗೆ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿರುತ್ತೆ. ಇವಾಗ ನೋಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದೊಂದು ಸ್ವಲ್ಪ ಕುದಿ ಬರೋವರೆಗೂ ಕಾಯಬೇಕಾಗುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಒಂದು ಕಡೆಯಿಂದ ಮಸಾಲೆನೆಲ್ಲ ತಿರುಗಿಸ್ಕೊಂಡ್ರೆ ಇವಾಗೆಲ್ಲ ಇನ್ನೊಂದು 5 ನಿಮಿಷ ಮುಚ್ಚಿಟ್ರೆ ಕುದಿ ಬರುತ್ತೆ. ಇವಾಗ ನೀರು ನೋಡಿ ಎಲ್ಲ ಚೆನ್ನಾಗಿ ಕುದೀತಿದೆ. ಇವಾಗ ತಿರುಗಿಸ್ಬಿಟ್ಟು ನಾವು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು ವಿಷಲ್ ಬಿಟ್ಟರೆ ಸಾಕಾಗುತ್ತೆ. ಬಿರಿಯಾನಿ ಸ್ಮೆಲ್ಲಂತೂ ಸಖತ್ತಾಗಿ ಬರ್ತಾಯಿದೆ. ನನಗಂತೂ ಯಾವಾಗಪ್ಪ ತಿನ್ನೋಣ ಅನಿಸ್ತಾಯಿದೆ. ನಿಮಗೂ ಇದೇ ಥರನೇ ಮಾಡಿ, ಇದೇ ಥರನೇ ಮಸಾಲೆ ಎಲ್ಲ ಹಾಕಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೋಟ್ಲಲ್ಲಿ ತಂದು ಎಲ್ಲ ತಿನ್ನೋಕ್ಕೆ ಹೋಗಬಾರ್ದು. ಮನೆಯಲ್ಲೇ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ಗೂ ಒಳ್ಳೆಯದು. ಅವರೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಚಿಕನೆಲ್ಲ ಹೊರಗಡೆ. ಇವಾಗ ನೋಡಿ ಆಗಿದೆ ಬಿರಿಯಾನಿ. ಇವಾಗ ನಾನು ಅದನ್ನ ಚೆನ್ನಾಗಿ ಎಲ್ಲ ಇದಾಗ್ದಂಗೆ ಕೆಳಗಿಂದ ಅಕ್ಕಿ ತೆಗೆದು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಸ್ವಲ್ಪ ಇದಾಗಿರುತ್ತೆ, ಅದನ್ನೆಲ್ಲ ಒಂದು ಕಡೆಯಿಂದ ಎಲ್ಲ ತಿರುಗಿಸ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನೊಂದು ತಟ್ಟೆಗೆ ಬಿರಿಯಾನಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡೋದಂತೂ ನಿಮಗೆ ತೋರಿಸಲ್ಲ, ನಾನು ತಿಂದು ನಿಮಗೆ ಹೇಳಿದ್ದೀನಿ. ಇವಾಗ ಚೆನ್ನಾಗಿರುತ್ತೆ. ಇದೇ ರೀತಿ ನಮ್ಮ ವೀಡಿಯೋಸ್ನ ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗಿಷ್ಟ ಆದರೆ ಲೈಕ್ ಕೊಟ್ರೇ ನಮಗೂ ಗೊತ್ತಾಗೋದು ಈ ಅಡುಗೆ ಚೆನ್ನಾಗಾಗಿದೆ, ಇವ್ರಿಗೂ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗುತ್ತೆ. ಆವಾಗ ನೀವು ಲೈಕ್ ಕೊಟ್ಟರೆ. ಇವಾಗ ನೋಡಿ ಎಲ್ಲ ಆಗಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಬಿರಿಯಾನಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.